ಯಾವುದರ ಭಯವಿತ್ತೋ ಅದೇ ಸಂಭವಿಸಿತು. ಇಶಾನ್ ಕಿಶನ್ ಅಳುತ್ತಾ ಮಾಡಿದರು ದೊಡ್ಡ ಘೋಷಣೆ. ಬಿಸಿಸಿಐಗೆ ಬಿತ್ತು ದೊಡ್ಡ ಹೊಡೆತ. ಇಡೀ ಟೀಮ್ ಇಂಡಿಯಾ ಆಯಿತು ಶಾಕ್. ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಮ್ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಅನ್ನು ರಿಲೀಸ್ ಮಾಡಿದೆ. ಇದು ಬಂದ ತಕ್ಷಣ ಇಡೀ ಕ್ರಿಕೆಟ್ ಜಗತ್ತಿನಲ್ಲೇ ದೊಡ್ಡ ಕೋಲಾಹಲ ಉಂಟಾಗಿದೆ. ಹೌದು ಸ್ನೇಹಿತರೆ, ಬಿಸಿಸಿಐ ರಿಲೀಸ್ ಮಾಡಿರುವ ಸೆಂಟ್ರಲ್ ಕಾಂಟ್ರಾಕ್ಟ್ 2023 ಹಾಗೂ 2024ರ ಲಿಸ್ಟ್ ನಲ್ಲಿ ಶ್ರೇಯಸ್ ಅಯ್ಯರ್ ಹಾಗೂ ಇಶಾನ್ ಕಿಶನ್ ಅವರ ಹೆಸರಿಲ್ಲ. ಇಬ್ಬರು ಆಟಗಾರರು ದೇಶೀಯ ಕ್ರಿಕೆಟ್ ನಲ್ಲಿ ಭಾಗವಹಿಸಿರಲಿಲ್ಲ. ಈ ಕಾರಣಕ್ಕಾಗಿ ಕ್ರಿಕೆಟ್ ಬೋರ್ಡ್ ಅವರ ಮೇಲೆ ಕೋಪಗೊಂಡಿತ್ತು. ಇದರ ಪರಿಣಾಮ ಈಗ ಸೆಂಟ್ರಲ್ ಕಾಂಟ್ರಾಕ್ಟ್ ಮೇಲೆ ಕೂಡ ಕಾಣಿಸಿಕೊಂಡಿದೆ. ಮತ್ತು ಅಷ್ಟೇ ಅಲ್ಲದೆ ಬಿಸಿಸಿಐ ತಮ್ಮ ಹೇಳಿಕೆಯಲ್ಲಿ ಇಶಾನ್ ಕಿಶನ್ ಹಾಗೂ ಶ್ರೇಯಸ್ ಅಯ್ಯರ್ ಅವರಿಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ನೀಡಿಲ್ಲ ಎಂದು ತಿಳಿಸಿದೆ. ಉತ್ತರ ಪ್ರದೇಶದ ಎಡಗೈ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಸಿ ಗ್ರೇಡ್ ನಲ್ಲಿ ಸ್ಥಾನ ಪಡೆದಿದ್ದಾರೆ. ನಾಯಕ ರೋಹಿತ್ ಶರ್ಮಾ ಹೊರತುಪಡಿಸಿ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ A+ ಗ್ರೇಡ್ ನಲ್ಲಿದ್ದಾರೆ. ಆದರೆ ಸ್ನೇಹಿತರೆ, ಬಿಸಿಸಿಐ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರನ್ನು ಕೈ ಬಿಡುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೌದು ಸ್ನೇಹಿತರೆ, ಈ ಗ್ರೇಡ್ ನ ಲಿಸ್ಟ್ ನ ಬಗ್ಗೆ ಮಾತನಾಡಿದರೆ ಗ್ರೇಡ್ A+ ನಲ್ಲಿ ಇರುವ ಆಟಗಾರರು ವಾರ್ಷಿಕವಾಗಿ 7 ಕೋಟಿ ಪಡೆಯುತ್ತಾರೆ. ಇದಲ್ಲದೆ ಗ್ರೇಡ್ A 5 ಕೋಟಿ ಮತ್ತು ಗ್ರೇಡ್ B 3 ಕೋಟಿ. ಇದು ಬಂದು ಆಟಗಾರರ ಸ್ಯಾಲರಿಯ ಕಾಂಟ್ರಾಕ್ಟ್. ಆದರೆ ಸ್ನೇಹಿತರೆ, ದೊಡ್ಡ ಮಾತೇನೆಂದರೆ ಟೀಮ್ ಇಂಡಿಯಾದ ಅದ್ಭುತವಾದ ಆಟಗಾರರಾದ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರನ್ನು ಈ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದಲೇ ಹೊರಗಾಕಲಾಗಿದೆ. ಇದರಿಂದ ಅವರ ಕರಿಯರ್ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀಳಬಹುದು. ಸೆಂಟ್ರಲ್ ಕಾಂಟ್ರಾಕ್ಟ್ ನ ಅರ್ಥವೇನೆಂದರೆ ಮುಂದಿನ ಬರುವ 1 ವರ್ಷದಲ್ಲಿ ಭಾರತ ತಂಡ ಆಡಲಿರುವ ಪಂದ್ಯಗಳಿಂದ ಕೂಡ ಇವರಿಬ್ಬರು ಹೊರಗಾಗಬಹುದು. ಸ್ನೇಹಿತರೆ, ಬಿಸಿಸಿಐ ಆಟಗಾರರಿಂದ ನಿರಂತರವಾಗಿ ಒಂದು ವಿಷಯವನ್ನು ವಿನಂತಿಸುತ್ತಿತ್ತು. ಏನೆಂದರೆ ನೀವು ಟೀಮ್ ಇಂಡಿಯಾದಲ್ಲಿ ಆಡುತ್ತಿಲ್ಲ ಎಂದಾದರೆ ಆದಷ್ಟು ದೇಶೀಯ ಕ್ರಿಕೆಟ್ ನಲ್ಲಾದರೂ ಆಡಿ ಎಂದು ಹೇಳುತ್ತಿತ್ತು. ಆದರೆ ಈ ಆಟಗಾರರು ಈ ವಿಷಯವನ್ನು ನಿರಂತರವಾಗಿ ಇಗ್ನೋರ್ ಮಾಡುತ್ತಿದ್ದರು ಮತ್ತು ಈಗ ಇದರ ಬಗ್ಗೆ ಇಶಾನ್ ಕಿಶನ್ ಅವರು ಕೂಡ ದೊಡ್ಡ ಹೇಳಿಕೆಯನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಮಾತನಾಡುವ ಮೂಲಕ ನನಗೆ ಯಾವುದು ಸರಿ ಎನಿಸುತ್ತದೋ ನಾನು ಅದನ್ನೇ ಮಾಡುತ್ತೇನೆ ಮತ್ತು ನನಗೆ ಇಷ್ಟವಾದರೆ ನಾನು ರಣಜಿ ಕ್ರಿಕೆಟ್ ಅನ್ನು ಕೂಡ ಆಡುತ್ತೇನೆ. ಆದರೆ ನನಗೆ ಇಷ್ಟವಿಲ್ಲವಿರುವುದನ್ನು ಎಷ್ಟೇ ಬಲವಂತ ಮಾಡಿದರೂ ನಾನು ಆಡುವುದಿಲ್ಲ ಮತ್ತು ಬಿಸಿಸಿಐ ನನಗೆ ರಣಜಿ ಕ್ರಿಕೆಟ್ ಅನ್ನು ಆಡು ಎಂದು ಹೇಳುತ್ತಿದ್ದರೆ ಅದು ನಿಜಕ್ಕೂ ಸರಿಯಲ್ಲ. ಏಕೆಂದರೆ ನನಗೆ ರಣಜಿ ಆಡಲು ಇಷ್ಟವಿಲ್ಲದಿದ್ದರೆ ನಾನು ಅದನ್ನು ಆಡುವುದಿಲ್ಲ. ನೀವು ನನಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಹೊರಗಾಕಿದರೂ ಕೂಡ ನನಗೆ IPL ಅನ್ನು ಆಡಲು ಅವಕಾಶ ಸಿಗುತ್ತದೆ ಮತ್ತು ನಾನು ಅಲ್ಲಿ ಸತತವಾಗಿ ಅದ್ಭುತವಾಗಿ ಆಡಲು ಪ್ರಯತ್ನಿಸುತ್ತೇನೆ. ಮತ್ತು ಅಷ್ಟೇ ಅಲ್ಲದೆ ಬೇರೆ ಯಾವುದೇ ಲೀಗ್ ನಲ್ಲಿ ಅವಕಾಶ ಸಿಕ್ಕರೂ ನನ್ನ 100% ಅನ್ನು ನೀಡಿ ಅದ್ಭುತವಾಗಿ ಮತ್ತೊಮ್ಮೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಪಡೆಯಲು ಮನಸ್ಸಿನಿಂದ ಪ್ರಯತ್ನಿಸುತ್ತೇನೆ. ನನ್ನನ್ನು ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಹೊರಗಾಕಿದರೂ ಕೂಡ ನನ್ನ ಟ್ಯಾಲೆಂಟ್ ಹಾಗೂ ಕ್ರಿಕೆಟ್ ಕರಿಯರ್ ಅನ್ನು ನಾಶ ಮಾಡಲು ಬಿಡುವುದಿಲ್ಲ ಎಂದು ಹೇಳಿದರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.